ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾರೂ ಶಾಸಕರಿರಲಿಲ್ಲ. ಸುಮಾರು 15 ವರ್ಷಗಳಿಂದ ನಾವು ಅಲ್ಲಿ ಗೆಲ್ಲಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಸಂಘಟನೆಯಲ್ಲಿ ದುರ್ಬಲ ಆಗಿತ್ತು. ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಅದರ ಉಸ್ತುವಾರಿ ಕೊಟ್ಟಿದ್ದರು. ಸೊ ಹಾಗಾಗಿ ಇದನ್ನು ವಹಿಸ್ಕೊಂಡು ಬಹಳ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಪ್ರಯತ್ನಕ್ಕೆ ನಿರೀಕ್ಷಿತವಾದಂಥ ಫಲ ಸಿಕ್ಕಿಲ್ಲ. ಇಡೀ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೇ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ. ಬಟ್ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆ ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ವೋಟ್ ಹಾಕ್ತಾರೆ. ಮತ್ತು ಈ ಸರಿ JDS ಮತ್ತು BJP ಎರಡೂ ಮೈತ್ರಿ ಮಾಡ್ಕೊಂಡಿದ್ದರಿಂದ ಎರಡೂ ವೋಟ್ಗಳ ಶೇರ್ ಕಂಬೈನ್ ಆಗಿ ಅವರಿಗೂ ಗೆಲ್ಲಕ್ಕೆ ಸರ್. ಈಗ ಇನ್ನೊಂದು ತಿಂಗಳಲ್ಲಿ ಪಾಲಿಕೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಂಗೆ ಯಾವ ರೀತಿ ಸಿದ್ಧತೆ ಆಗುತ್ತೆ ಸರ್? ಈಗ ತಾನೇ ಲೋಕಸಭೆ ಚುನಾವಣೆ ಮುಗಿದಿದೆ. ಈಗ ನಾನು ಹೇಳಿದಾಗೆ ಲೋಕಸಭೆ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ, 3 ಚುನಾವಣೆಯಲ್ಲಿ ಜನ ಬೇರೆ ಬೇರೆ ರೀತಿ ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತೇಳಿ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹಾಗೆ ಆಗುತ್ತೆ ಅಂತ ಹೇಳೋದಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ನಾವು ಗೆಲ್ಲುವಂಥ ವಾತಾವರಣ ಇದೆ. ಅದಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರುಗಳು ಖಂಡಿತ ಅದಕ್ಕೊಂದು ಸಭೆಗೆ ಕರೆದು ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿ ನಮ್ಮ ಫೀಡ್ಬ್ಯಾಕ್ ತೊಗೊಂಡು ಅದಕ್ಕೆ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾರೆ. ನಾವು ಅದರ ಕೆಲಸ ಮಾಡ್ತೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಸರ್, ಬಹುತೇಕರಿಗೆ ಅನುಮಾನ ಇದೆ. ಗ್ಯಾರಂಟಿ ಯೋಜನೆಗಳು ಈಗ ಲೋಕಸಭೆ ಫಲಿತಾಂಶ ಈ ರೀತಿ ಬಂದಿದೆ, ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಬಹುತೇಕರಿಗೆ ಡೌಟ್ ಇದೆ. ನಾವು ಗ್ಯಾರಂಟಿ ಯೋಜನೆಗಳನ್ನು ಪ್ರಾಮಿಸ್ ಮಾಡಿದ್ದು ನಾವು 5 ವರ್ಷಗಳ ತನಕ ಕೊಡ್ತೀವಿ, ನಾವು ವಿಧಾನಸಭೆಯಲ್ಲಿ ಗೆಲ್ಲಿಸ್ಕೊಟ್ರಿ ಅಂತೇಳಿ ಜನರಿಗೆ ನಾವು ಭರವಸೆ ಕೊಟ್ಟಿದ್ವಿ. ಹಾಗೆ ಮಾತ್ರ ನಾವು ಉಳಿಸ್ಕೊಡ್ತೀವಿ. ಇನ್ನು 4 ವರ್ಷಗಳ ತನಕ ಕೂಡ ಈ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ. ಜನ ಅದ್ರ ಬಗ್ಗೆ ಸರ್, ಈಗ ನಾನು ಈಗಾಗಲೇ ಹೇಳಿದಾಗೆ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಇಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬರೋದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಶಾಸಕರು ಇದ್ದರೂ ಕೂಡ ಲೋಕಸಭಾ ಚುನಾವಣೆ ಜನ ಬೇರೆ ವಿಷಯಗಳನ್ನು ಇಟ್ಕೊಂಡು ವೋಟ್ ಮಾಡಿರ್ತಾರೆ. ಮತ್ತು ಇಲ್ಲಿ BJP ಮತ್ತು JDS ಎರಡೂ ಮೈತ್ರಿ ಮಾಡಿಕೊಂಡಿರೋದು ಸ್ವಲ್ಪ ಯಶಸ್ವಿಯಾಗಿದೆ. JDS ಅವರಷ್ಟು ಓಟು BJP ಅಭ್ಯರ್ಥಿಗೆ ಹೋಗಿದೆ. ಹಾಗಾಗಿ ಅವರ 52% ವೋಟ್ ಶೇರಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಮತ್ತು ಬಹುಶಃ ರಾಜಮನೆತನದ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸ್ವಲ್ಪ ರಾಜಮನೆತನದ ಬಗ್ಗೆ ಒಂದು ಸೆಂಟಿಮೆಂಟ್ ಇರೋದ್ರಿಂದ ಅದು ಸ್ವಲ್ಪ ಎಲ್ಲೋ ಕೆಲಸ ಮಾಡಿರ್ಬೋದು. ಹಾಗಾಗಿ ಎಲ್ಲ ಕಾರಣಗಳಿಂದ ಅವ್ರು ಗೆದ್ದಿದ್ದಾರೆ. ಬಟ್ ಅದು ನಮಗೆ ತಾತ್ಕಾಲಿಕ ಹಿನ್ನಡೆ. ಸರ್, ಮೊದಲೇ ಗೊತ್ತಿತ್ತ MLC ನಿಮಗೇನಿಲ್ಲ? ನಾನು ವರ್ಣ ವಿಧಾನಸಭಾ ಕ್ಷೇತ್ರನ ತಂದೆಯವ್ರಿಗೆ ಬಿಟ್ಟುಕೊಟ್ಟಾಗ ದೆಹಲಿ ನಾಯಕರು ವರಿಷ್ಠರು ನಮಗೆ ಹೇಳಿದ್ದು ವಿಧಾನ ಪರಿಷತ್ ಸ್ಥಾನ ತೆರವಾದಾಗ ನಿಮಗೆ ಕೊಡ್ತೀನಿ ಅಂತೇಳಿ. ಸೊ ಅದೇ ರೀತಿ ಅವ್ರು ನಮಗೆ ಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ H.C. ಮಹದೇವ್ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ನಾವು ಕೃತಜ್ಞ. ಮೈಸೂರು ನಗರ ಭಾಗದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹಿನ್ನಡೆ ಆಗಿದೆ ಸರ್. ಯಾವುದು? ಮೈಸೂರು ಸಿಟಿ ಮೈತ್ರಿಯಿಂದ ಇಲ್ಲಿ ತಿಂಗಳಾಂತ್ಯದಲ್ಲೇ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಅನೌನ್ಸ್ ಆಗ್ತಿಲ್ಲ. ಈಗ ನೋಡಿ, ಮೈಸೂರು ನಗರದಲ್ಲಿ NR ಕ್ಷೇತ್ರದಲ್ಲಿ ಬಹುಮತ ಬಂದಿದೆ. ಅದು ಎಷ್ಟು 80,000 ಬಹುಮತ ಬಂದಿದೆ. ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಅದು ಲೋಕಸಭಾ ಚುನಾವಣೆ ಜನ ಬೇರೆ ರೀತಿ ವೋಟ್ ಮಾಡೋದ್ರಿಂದ ಅಲ್ಲಿ ಅವ್ರಿಗೆ ಸಿಕ್ಕಿದೆ. KR ಕ್ಷೇತ್ರದಲ್ಲಿ ವಿಧಾನಸಭೆ ಲೋಕಸಭೆ ಎರಡೂ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆದರೆ ನಾವು ಎಲ್ಲಿ ನಮ್ಮ ಕೊರತೆ ಇದೆ ಕ್ಷೇತ್ರದಲ್ಲಿ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ನೀವು ವೋಟ್ ಶೇರ್ ತೊಗೊಂಡ್ರೆ ಬಹುಶಃ ಸಿಟಿದು ಎಲ್ಲನೂ ನೋಡಿದ್ರೆ ನಾವು ಕೂಡ BJP ಅವರಿಗಿಂತ ಹಿಂದೆ ಏನಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ನಾವು ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ಲುವಂಥ ಅವಕಾಶ ಬಹಳಷ್ಟೇ ಆಗುತ್ತೆ ಸರ್. ಸ್ಥಳೀಯ ಚುನಾವಣೆಗಳಲ್ಲಿ ಲೋಕಲ್ ಇಶ್ಯೂಸು ಮುಖ್ಯ ಆಗುತ್ತೆ. ಅಲ್ಲಿ ಯಾರು ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ಮತ್ತು ಮೈಸೂರು ನಗರದ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸ್ಕೊಟ್ಟಿದ್ದೀವಿ ಜನರಿಗೆ, ಮತ್ತು ನಾವು ಕೊಡುವಂಥ ಭರವಸೆಗಳೇನು, ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಕೆಲಸ ಮಾಡಿದೆ ಇಲ್ಲಿ, ಅದೆಲ್ಲ ಫ್ಯಾಕ್ಟರ್ಸು ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಬೇರೆ ವಿಷಯಗಳ ಮೇಲೆ ಅದು ಚುನಾವಣೆ ನಡೆಯುತ್ತೆ. ಹಾಗಾಗಿ ಅದಕ್ಕೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತೀವಿ. ಕೇಳಿರ್ತಾರೆ, ಬಟ್ ನಮ್ಮ ನಾಯಕರುಗಳನ್ನು ಹೋಗಿ ಕೇಳಿರ್ತಾರೆ. ನನ್ನ ಹತ್ರ ಯಾರು ಬಂದಿಲ್ಲ. ಸೊ ಹಾಗಾಗಿ ಯಾಕಂದ್ರೆ ನಂದು ವರ್ಣ ವಿಧಾನಸಭಾ ಕ್ಷೇತ್ರ ನಗರ ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ನಾಯಕರುಗಳನ್ನು ಕೇಳ್ಕೊಂಡಿರ್ತಾರೆ. ನಮ್ಮ ನಾಯಕರುಗಳು ಯಾರು ಕೊಡಬೇಕು, ಯಾರು ಸೂಕ್ತ ಅನ್ನೋದನ್ನು ಡಿಸೈಡ್ ಮಾಡಿ ಕೊಡ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಏನೋ ವಿಸ್ತರಣೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋ ಮಾತಿದೆ. ಆ ರೀತಿ ಏನಾದರೂ ಸುಳಿವು ಇದೆಯಾ? ನನಗೆ ಗೊತ್ತಿರೋ ಹಾಗೆ ಆ ರೀತಿ ಯಾವುದೇ ಒಂದು ಪ್ಲ್ಯಾನ್ ಇಲ್ಲ. ಸಚಿವ ಸಂಪುಟದಲ್ಲಿ ಯಾರು ಸಚಿವರಿದ್ದಾರೆ ಅವರೇ ಹೀಗೆ ಮುಂದುವರಿತಾರೆ. ಸೊ ಈಗ ಸದ್ಯಕ್ಕೆ ಅಂತ ಯಾವುದೋ ಒಂದು ತೀರ್ಮಾನ ಸರ್ಕಾರ